ಇವತ್ತು ಕೊಡ್ತೀನಿ ಅಂತ ಹೇಳಿದಾರಲ್ಲ ಸರ್, ಅದೇ ಗೃಹ ಮಂತ್ರಿಗೂ ಹೇಳ್ತಾರೆ. ಅಲ್ಲ, ಅವರು ಈ ಸದನದಲ್ಲಿ ಅವ್ರು ಹೇಳಿರೋದ್ರಿಂದ ಹೌದು, ಸ್ಥಳೀಯ ಪೊಲೀಸ್ ಠಾಣೆಗೂ ಕೊಡ್ತಾರೆ. ಅಲ್ಲ, ಅವರು ಇವತ್ತು ಹೇಳಿದ್ದಾರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಮತ್ತೆ ಗೃಹ ಮಂತ್ರಿಗಳಿಗೂ ಹುಡುಕೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿ. ಅಲ್ಲ, ಅದೇನು ಗೊತ್ತಿಲ್ಲ ನನಗೆ. ಅದೇ ಅಕಸ್ಮಾತ್ ಅವರು ಹನಿ ಟ್ರ್ಯಾಪ್ ಆಗಿದ್ರೆ ಡೆಫಿನೆಟ್ ಆಗಿ ಕೊಡ್ಲಿ, ಕಂಪ್ಲೇಂಟ್ ನ ತನಿಖೆ ಮಾಡ್ತೀವಿ ಅಂತ ನಾವೇ ಸದನದಲ್ಲಿ ಹೇಳಿದೀವಲ್ಲ. ಕರೆಕ್ಟ್. ಇಲ್ಲ, ಅವರು ಕೆಲವು ದಾಖಲೆಗಳು ಅವು ಎಲ್ಲ ರೆಡಿ ಮಾಡ್ಕೊಳ್ಳಕ್ಕೆ ಎಲ್ಲ ಸಿಸ್ಟಮ್ ಮಾಡುವಂಥದಕ್ಕೆ ಮಾಡುವಂಥದ್ದು ಅಷ್ಟೇನೆ. ರಾಜಣ್ಣ ಅವ್ರನ್ನ ಕೇಳಿ, ಅದೇನೆ ಈಗ ರಾಜಣ್ಣ ಅವ್ರ ಪರ ನಾನು ಹೆಂಗ್ ವಾದ ಮಾಡಲಿ, ರಾಜಣ್ಣ ಅವ್ರನ್ನೇ ಕೇಳ್ಬೇಕು. ಕರೆಕ್ಟ್ ಕರೆಕ್ಟ್. ಈಗ 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 ರಾಜಣ್ಣ ಅವರು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದೂರ್ ಕೊಡ್ತೀನಿ ಇವತ್ತು ಅಂತ. ಇವತ್ತು ದೂರ್ ಕೊಡ್ತೀನಿ ಗೃಹ ಮಂತ್ರಿ ಅಂತ ಹೇಳೋರೆ, ಗೃಹ ಮಂತ್ರಿ ಅವರು ಡೆಫಿನೆಟ್ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ ಕೊಡು ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ ಕೊಡ್ತಾರೆ, ಪೊಲೀಸ್ ಸ್ಟೇಷನ್ ಕೊಡ್ತಾರೆ. ಇಲ್ಲ, ಅವರು ಒಂದಷ್ಟು ಲೀಗಲ್ ಒಪಿನಿಯನ್ ಅವು ಇವು ತಗೋಬೇಕಾಗಿತ್ತು ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ ತಗೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಎಲ್ಲಿ ದಲಿತ ಮುಖಂಡರುಗಳು? ಅಲ್ಲ, ಮಾದೇವಪ್ಪನವ್ರು ಯಾರು ದಲಿತರಲ್ವಾ? ಅಲ್ಲ, ಮಾದೇವಪ್ಪನವ್ರು ಯಾರು ದಲಿತರಲ್ವೇ? ದಲಿತರ ವಿರುದ್ಧ ಎತ್ಕಟ್ಟುವಂತ ಕೆಲಸ ಎಷ್ಟು ಮಟ್ಟಿಗೆ ಸರಿ? ಏನ್ ಸಮಸ್ಯೆ ಏನು ಅವ್ರದ್ದು? ಅಲ್ಲ, ಹೋರಾಟ ಮಾಡಿ ಸಮಸ್ಯೆ ಏನು? ಅಂಬೇಡ್ಕರ್ ಭವನ ಯಾಕೆ ಬಿಜೆಪಿ ಪೀರಿಯಡ್ ಅಲ್ಲಿ ಆಗ್ಲಿಲ್ಲ? ಡಾಕ್ಟರ್ ಎಚ್ ಸಿ ಮಹದೇವಪ್ಪನವ್ರ ಕಾಲದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದ, ನಮ್ಮ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರು ಇದ್ದಾಗ ಅದನ್ನ ಆ ಜಾಗವನ್ನ ಕೊಟ್ಟು ಶಂಕುಸ್ಥಾಪನೆ ಕೊಟ್ಟು ಸ್ಟ್ರಕ್ಚರ್ ಗಿಚರ್ ಎಲ್ಲ ಪೂರ್ತಿ ಬಿಲ್ಡ್ ಮಾಡಿದ್ದೆ ನಾವು. ಈಗ 23 ಕೋಟಿ ಅನುದಾನವನ್ನ ಅಪ್ರೂವ್ ಮಾಡಿದ್ದಾರೆ. ಈಗ ಕೊಟ್ಬಿಟ್ಟು ಮಾಡಿಸ್ತೀವಿ. ಸುಳ್ಳು ಯಾಕೆ ಹೇಳ್ತಾ? ಸುಳ್ಳು ಹೇಳಿ ಮಾದೇವಪ್ಪನವ್ರಿಗೆ ಅಲ್ಲೆಲ್ಲ ಕೇಳಬೇಡ ಅಂತ ಹಂಗಾರೆ ನೀವು ಮುತ್ತಿಗೆ ಹಾಕಕ್ ಬಿಟ್ಬಿಡ್ಬೇಕಾಯ್ತಾ? ಅಲ್ಲೆಲ್ಲ ಮುತ್ತಿಗೆ ಹಾಕುವಂಥದಕ್ಕೆ, ಮನೆಗಳಿಗೆ ಮುತ್ತಿಗೆ ಹಾಕುವಂಥದಕ್ಕೆ ಅವಕಾಶ ಇದೆಯಾ? ಕಾನೂನಲ್ಲಿ ಅವಕಾಶ ಇದೆಯಾ? ಹಾ, ಅದನ್ನೇ ಸರ್. ಈಗ ಬಿಜೆಪಿಯವರು ಸರ್ಕಾರ ನಡೆಸ್ತಿದ್ದಾಗ ಯಾಕೆ ಇವ್ರು ಮುತ್ತಿಗೆ ಹಾಕಿಲ್ಲ? ಯಾವಾಗ ಎಲ್ಲಿ ಮುತ್ತಿಗೆ ಹಾಕಿವ್ರು? ಯಾರ ಮನೆಗೆ ಮುತ್ತಿಗೆ ಹಾಕಿದ್ದಾರೆ? ಗೆರವ್ ಹಾಕಿದ್ರೆ ಮನೆಗಳಿಗೆ ಮುತ್ತಿಗೆ ಹಾಕುವಂಥದಕ್ಕೆ ಅವಕಾಶ ಇದೆಯಾ? ಇಲ್ಲಲ್ಲ. ನೋಡಿ, ದಲಿತರದ ಇಂಟ್ರೆಸ್ಟ್ ನ ಕಾಪಾಡುವಂಥದಕ್ಕೆ ಏನಾದ್ರೂ ಕಾಳಜಿ ಇದೆ, ಬದ್ಧತೆ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ದಯಮಾಡಿ ಕೆಲವು ಸಂಘಟನೆಯವರು ಪಾಪ ಅವ್ರು ಹೋರಾಟ ಮಾಡ್ತಾರ, ಮಾಡ್ಲಿ, ಅದು ನಮ್ದೇನು ಅಭ್ಯಂತರ ಅಲ್ಲ. 23 ಕೋಟಿ ಈಗ ಅದಕ್ಕೆ ಅನುಮೋದನೆ ಕೊಡಿಸಿದ್ದಾರೆ, ಕ್ಯಾಬಿನೆಟ್ ತೀರ್ಮಾನ ಆಗಿದೆ, ದುಡ್ಡು ಬಿಡುಗಡೆ ಆಗುತ್ತೆ, 100ಕ್ಕೂ 100ರಷ್ಟು ಅದನ್ನ ಚಾಲನೆ ಕೊಡ್ತೀವಿ. ತಗೊಂಬಂದಿದ್ದೆ ನಾವಲ್ವಾ ಸ್ವಾಮಿ? ಪಕ್ಕದಲ್ಲಿ ಇದು ಯಾರೋ ರಾಮಕೃಷ್ಣ ಆಶ್ರಮದವರು ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ಇದನ್ನ ಆಶ್ರಮ ಮಾಡುವಂಥದ್ದು ಕೊಟ್ಟಾಗ ಇದು ಬೇಡ ಅಂತ ಕೂತಿದ್ರು ಬಿಜೆಪಿಯವರು. ಅಲ್ಲೇ ಮಾಡಿಸುವಂತ ಕೆಲಸವನ್ನ ನಾವು ಮಾಡಿದ್ ನಾವಲ್ವೇ? ಕಾಂಗ್ರೆಸ್ನವ್ರಲ್ವೇ? ಅಲ್ಲೆಲ್ಲ ನೀವು ಹೆಂಗ್ ಹೇಳ್ತಾ ಇದ್ದೀರಾ ಅಂದ್ರೆ ಸಣ್ಣ ಯಾವುದೋ ಒಂದು ಸಣ್ಣ ವಿಚಾರನ ಕಾಂಗ್ರೆಸ್ ವಿರುದ್ಧ ತಿರುಗಿಸುವಂತ ಕೆಲಸಗಳು ಆಗ್ಬಾರ್ದು. ಸಣ್ಣ ವಿಚಾರ. ಹಾ, ಈಗ ನೀವ್ ಹೇಳಿ ಪತ್ರಕರ್ತರಾಗಿ ಅವ್ರನ್ನೇನ್ ಮನೆ ಒಳಗಡೆ ನುಗ್ಗಕ್ ಬಿಡ್ಬೇಕಾಗಿತ್ತಾ? ಅಲ್ಲಲ್ಲ, ನೀವು ನನ್ನ ಹೇಳಿ, ನೀವು ದಯಮಾಡಿ ಪ್ರಶ್ನೆ ಮಾಡ್ತೀನಿ ನಾನು ನಿಮ್ಗೆ, ಕೇಳಿ ಬಿಟ್ಬಿಡ್ಬೇಕಾಯ್ತಾ? ಮನೆ ಕಲ್ಲೊಡೆಗೆ ಬಿಡ್ಬೇಕಾಯ್ತಾ? ಅಲ್ಲ, ಅಹವಾಲು ಬರ್ಲಿ, ಮುತ್ತಿಗೆ ಅಂತ ತಾನೆ ಅವರ ಹೋಗಿದ್ದು, ಒಳಗಡೆ ನುಗ್ಗಕ್ತಾನೆ ಹೋಗಿದ್ದು. ಪೊಲೀಸ್ನವ್ರು ಅದಕ್ಕೆ ಪ್ರೊಟೆಕ್ಷನ್ ಕೊಡ್ಬೇಕಾ ಬೇಡ? ಪ್ರತಿಯೊಬ್ಬರಿಗೂ ನಮ್ಮನೆಗೂ ನುಗ್ಗಕ್ ಬಂದಿದ್ರಪ್ಪ ಬಿಜೆಪಿಯವರು. ನಾವೇನ್ ಕೇಳಿರಲ್ಲಪ್ಪ, ಅವರೇ ಪ್ರೊಟೆಕ್ಷನ್ ಕೊಟ್ರು. ಅರೆಸ್ಟ್ ಮಾಡಿ ತಗೊಂಡೋಗಿ ಎಲ್ಲ ಕರ್ಕೊಂಡೋಗಿ ಬಿಟ್ರು. ಅರೆಸ್ಟ್ ಮಾಡಿ ತಗೊಂಡು ಜೈಲ್ಗೆ ಹಾಕ್ಯವರ? ಅಲ್ಲಲ್ಲ, ಜೈಲ್ಗೆ ಹಾಕ್ಯವರ? ನಾಳೆ ಮೊನ್ನೆ ಸಲ ಕರ್ದೆಲ್ಲ ಮಾತಾಡೋರಲ್ಲ, ಬಂದಿಲ್ಲ ಅಷ್ಟೇ. ಇವರು ಪ್ರಚಾರಕ್ಕೋಸ್ಕರ ಇವ್ರು ಭಾಸ್ಕರ್ ಪ್ರೆಸ್ ಮೀಟ್ ಮಾಡಿದ್ರು, ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡೋಣ ಹೇಳಿ? ಇಲ್ಲಿ ಅದೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ವಿಚಾರ ಅಲ್ಲ. ಇದಕ್ಕೆಲ್ಲ ಹೋರಾಟ ಮಾಡ್ಲಿ ಪಾಪ ಬೆಟ್ಟೈಕೋಟೆನವರಲ್ಲ, ಅವ್ರ ಜೊತೆ ಇರ್ತೀವಿ ನಾವು. 100ಕ್ಕೆ 100ರಷ್ಟು ಬೆಟ್ಟೈಕೋಟೆನವರು ಅವರ ಟೀಮ್ಗೆ ನಾವು ಅಶ್ಯೂರೆನ್ಸ್ ಕೊಡ್ತೀವಿ. ಅದನ್ನ
100% ನಾವು ಕಾರ್ಯಗತ ಮಾಡ್ತೀವಿ. ನಾವೇ ಮಾಡೋದು, ಇನ್ಯಾರು ಮಾಡೋಕ್ಕಾಗಲ್ಲ, ಇನ್ಯಾರು ಮಾಡೋದು ಇಲ್ಲ. ಈ ವರ್ಷದಲ್ಲಿ ಮುಗಿಸ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಪ್ಪ.